ಹಾಯ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವಿವಾಗ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಒಂದು ಬಜೆಟ್ ಮತ್ತು ಅಡ್ವೆಂಚರಸ್ ಆಗಿರೋ ಒಂದು ಹೋಮ್ ಸ್ಟೇನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೀವಿ ಥ್ರೂ ಅವರ್ ವಿಡಿಯೋ. ಅದ ಹೆಸರು ಜಂಗಲ್ ಟ್ರಯಲ್ಸ್ ಅಂತ. ಇದು ಸಿಟಿಯಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ 250 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಅಂತ ಟೋಟಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ ಈ ವಿಡಿಯೋದಲ್ಲಿ. ಇವಾಗ ತಾನೇ ಪ್ರಾಪರ್ಟಿ ರೀಚ್ ಆದ್ವಿ. ಟೈಮ್ ಆಲ್ಮೋಸ್ಟ್ 1 o'clock ಆಗ್ತಾ ಇದೆ. ಬರಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಬಂದಾಗ ಸ್ವಲ್ಪ ಬೇರೆ ಕಡೆ ರೂಟ್ ಮಾಡುತ್ತೆ, ಪಕ್ಕದ ಕಡೆಯಿಂದ ರೋಡಿಂದ. ಬಟ್ ಇಟ್ ಇದು ಸ್ಟ್ರೈಟ್ ಲೈನಾಗಿ ಬಂದರೆ ಇಲ್ಲಿ ಸಿಗುತ್ತೆ ಈಸಿಯಾಗಿ. ಆಲ್ಮೋಸ್ಟ್ ಚಿಕ್ಕಮಗಳೂರು ಟೌನಿಂದ ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸಲ್ಲಿ ಆರಾಮಾಗಿ ಈಸಿಯಾಗಿ ರೀಚ್ ಆಗ್ಬೋದು. ಇಲ್ಲಿ ಇದಕ್ಕೆ ದ ವುಡ್ಸ್ ಅಂತ ಮುಂಚೆ ಓಲ್ಡ್ ಹೆಸರಿತ್ತು, ಬಟ್ ಇವಾಗ ಇದನ್ನ ಜಂಗಲ್ ಟ್ರಯಲ್ಸ್ ಅಂತ ಇವಾಗ ಇದು ರಿನೇಮ್ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಬರಬೇಕಾದ್ರೆ ದ ವುಡ್ಸ್ ಅಂತಲೇ ಇರುತ್ತೆ ಸೈನ್ ಬೋರ್ಡ್ಸು. ಅದು ಹಳೆ ಹೆಸರು ಆ್ಯಸ್ ಆಲ್ರೆಡಿ ಸೆಡ್. ಅದನ್ನ ನಾವು ಈಸಿಯಾಗಿ ಫಾಲೋ ಮಾಡ್ಕೊಂಡು ಬರ್ಬೋದು ಇಲ್ಲಿಗೆ ಬರಬೇಕಾದ್ರೆ. ಸೊ ಪ್ರಾಪರ್ಟಿ ಒಳಗಡೆ ಹೋಗೋಣ, ಮತ್ತು ಒಳಗಡೆ ಎಲ್ಲ ಏನೇನಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ ಬನ್ನಿ. ಟೋಟಲಿ ಇದು 2 acres ಪ್ರಾಪರ್ಟಿ. ಇಲ್ಲಿ ನಮ್ಗೆ ಕಾಣಿಸ್ತಿರೋದು ಹಿಂದ್ಗಡೆ ಡಾಮ್ ರೂಮ್ಸು 4 ರೂಮ್ಸ್ ಇದೆ ಇಲ್ಲಿ. ಈ ಪ್ರತಿ ರೂಮಲ್ಲೂ 4 ಮೆಂಬರ್ಸ್ ಕೆಪಾಸಿಟಿ, ಸೊ 60 ಮೆಂಬರ್ಸ್ ಅಕಾಮಿಡೇಟ್ ಮಾಡ್ಬೋದು ಇಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಇರುತ್ತೆ. ಸೊ ಪಕ್ಕದಲ್ಲಿರೋದು ವಿಲ್ಲಾ ಸ್ಟೇ. ವಿಲ್ಲಾದೊಳಗಡೆ 3 ರೂಮ್ಸ್ ಇದೆ. ಅದು ಫ್ಯಾಮಿಲಿ ರೂಮ್ಸು, ಕಪಲ್ಸ್ಗೆ ಮತ್ತು ಕಿಡ್ಸ್ಗೆ ಅಲ್ಲೂ ಸಹ ತೊಗೋಬೋದು. ಆಮೇಲೆ ಇಲ್ಲಿ ಒಂದು 2-3 ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ಅಂತ ಕೇಳಿದ್ವಿ, ಅದನ್ನು ಸಹ ನೋಡೋಣ. ಆಮೇಲೆ ಇದು ಹೇಳಲೇಬೇಕು, ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. ಸುತ್ತಲೂ 360 ಡಿಗ್ರಿನೂ ಸಹ ಇಲ್ಲಿ ನಿಮಗೆ ಕಾಡು ಪ್ರದೇಶದ ಥರನೇ ಇದೆ. ತುಂಬ ವೈಲ್ಡರ್ನೆಸ್ ಅಂತ ಅನಿಸುತ್ತೆ. ಪಕ್ಕದಲ್ಲಿ ನೋಡಿದ್ರೆ ಕಾಫಿ ಎಸ್ಟೇಟ್ ಇದೆ, ಮತ್ತು ಈ ಸೈಡ್ ಓಪನ್ ಸ್ಪೇಸ್ ಇದೆ, ಮತ್ತು ಫುಲ್ಲು ಅಕ್ಕಪಕ್ಕ ಸರೌಂಡಿಂಗ್ಸಲ್ಲಿ ಏನೂ ಇಲ್ಲ. ಇಲ್ಲಿ ಬಂದರೆ ತುಂಬ ಕಾಮಾಗಿರುತ್ತೆ, ಯಾರೂ ಇಲ್ಲ, ತುಂಬ ಚೆನ್ನಾಗಿದೆ. ಈಗ ಜಸ್ಟ್ ನಮಗೆ ಮಧ್ಯಾಹ್ನದ ಊಟ ಆಯಿತು. ಊಟ ಎಲ್ಲ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಟಿಪಿಕಲ್ ಸೌತ್ ಇಂಡಿಯನ್ ಡಿಶಸ್ ಇತ್ತು. ಚಪಾತಿ, ಬೆಂಡೆಕಾಯಿ ಪಲ್ಯ, ಅನ್ನ ಸಾರು, ಮತ್ತು ಸಾಂಬಾರ್, ಹಪ್ಪಳ, ಸ್ವೀಟ್ಗೆ ಜಾಮೂನ್ ಮಾಡಿದ್ರು. ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಸೊ ಈಗ ರೂಮ್ ಟೂರ್ ನೋಡೋಣಂತೆ, ಬನ್ನಿ. ಈಗ ಎಂಟ್ರಿ ಆಗಿದ ತಕ್ಷಣ ಈ ಕಡೆ ಲಿವಿಂಗ್ ಏರಿಯಾ ಇದೆ, ಪ್ಲಸ್ ಡೈನಿಂಗ್ ಏರಿಯಾ ಇದೇನೆ. ಈ ಕಡೆ ಸೋಫಾಸ್ ಹಾಕಿದ್ದಾರೆ, ಮತ್ತು ಚೇರ್ಸ್ ಇದೆ. ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡ್ಕೊಳ್ಳೋಕೆಲ್ಲ ಅರೇಂಜ್ ಮಾಡ್ತಾರೆ. ಈ ಬಂಗ್ಲೋ ತೊಟ್ಟಿ ಮನೆ ಸ್ಟೈಲಲ್ಲಿ ಇದೆ. ಸೊ ತುಂಬಾ ಚೆನ್ನಾಗಿ ಬೆಳಕೆಲ್ಲ ಕಾಣಿಸ್ತಾ ಇದೆ. ನೋಡಕ್ ಮೇನ್ ಅಟ್ರಾಕ್ಷನ್ ಇದೇನೆ, ಓಪನ್ ಟು ಸ್ಕೈ ಇದೆ. ಈ ಬಂಗ್ಲೋದೊಳಗೆ ಇಲ್ಲಿ ಪೂಜಾ ರೂಮ್ ಇದೆ, ಮತ್ತೆ 3 ಕಪಲ್ ರೂಮ್ಸ್ ಇರೋದು. ಸೊ ಈ ಕಡೆದ್ರಲ್ಲಿ ನಾವು ಇವತ್ತು ಸ್ಟೇ ಆಗ್ತಾ ಇರೋದು, ಅದನ್ನ ನೋಡೋಣ ಬನ್ನಿ. ಸೊ ಇದೇ ರೂಮು ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಕ್ವೀನ್ ಸೈಜ್ ಬೆಡ್ ಇದೆ, ಮತ್ತೆ ಟಿವಿ ಇದೆ. ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ನಮ್ಮ ಲಗೇಜಸ್ ಇಟ್ಕೊಳ್ಳೋಕೆ.
ಇಲ್ಲಿ ದೊಡ್ಡ ವಿಂಡೋ ಇದೆ, ಗಾರ್ಡನ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ, ಚೆನ್ನಾಗಿ ಅನ್ಸುತ್ತೆ. ಪ್ಲಸ್ ಗಾಳಿ ಬೆಳಕಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಈ ಸೈಡ್ ಬಾತ್ರೂಮ್ ಇದೆ, ಬಾತ್ರೂಮು ಕ್ಲೀನ್ ಆಗಿದೆ, ಚೆನ್ನಾಗಿದೆ ಇಲ್ಲೂ ಕೂಡ. ಇದು ಇನ್ನೊಂದು ರೂಮು, ನೋಡೋಣ ಹೇಗಿದೆ ಅಂತ. ಇದು ಕೂಡ ಸೇಮ್ ಸ್ಪೇಷಿಯಸ್ ಆಗಿದೆ, ಸೇಮ್ ವಾರ್ಡ್ರೋಬ್, ಕ್ವೀನ್ ಸೈಜ್ ಬೆಡ್, ಟಿವಿ, ಡ್ರೆಸ್ಸಿಂಗ್ ಟೇಬಲ್, ಇಲ್ಲೂ ಕೂಡ ಸೇಮ್ ಅದೇ ತರಾನೇ ಇದೆ. ಇದೇ ಡೈನಿಂಗ್ ಏರಿಯಾ, ಇಲ್ಲೇ ಫುಡ್ ಎಲ್ಲ ಸರ್ವ್ ಮಾಡೋದು. ಬೇರೆ ಕಡೆ ಆ ಕಡೆ ಇನ್ನೊಂದು ರೂಮ್ಸ್ ಎಲ್ಲ ಇದೆಯಲ್ಲ, ಸೊ ಅವ್ರಿಗೂ ಕೂಡ ಇಲ್ಲೇ ಫುಡ್ ಸರ್ವ್ ಮಾಡ್ತಾರೆ. ಇಲ್ಲಿ ಮ್ಯೂಸಿಕ್ ಪ್ಲೇಯರ್ ಇದೆ ಮತ್ತೆ ವಿತ್ ಸ್ಪೀಕರ್, ಸೊ ನೈಟ್ ಕ್ಯಾಂಪ್ ಫೈರ್ ಎಲ್ಲ ಹಾಕಿದಾಗ ಮ್ಯೂಸಿಕ್ ಬೇಕಂದ್ರೆ ಇಲ್ಲಿ ಪ್ಲೇ ಮಾಡ್ಕೊಳ್ಬಹುದು. ಅಲ್ಲಿ 4 ಶೇರಿಂಗ್ 4 ಬೆಡ್ರೂಮ್ಸ್ ಇದೆ. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಹೊರಗಡೆನೆ ಚೇರು ಮತ್ತೆ ಟೇಬಲ್ ಹಾಕಿದ್ದಾರೆ, ಸೊ ಇಲ್ಲೂ ಕುತ್ಕೊಂಡು ವ್ಯೂ ನೋಡಕ್ಕೆ ಚೆನ್ನಾಗಿ ಅನ್ಸುತ್ತೆ. ಈಗ ಒಳಗಡೆ ಹೋಗೋಣ. ಚೆನ್ನಾಗಿದೆ ಈ ರೂಮ್, ಸಿಂಪಲ್ ಆಗಿ 4 ಶೇರಿಂಗ್ ಬೆಡ್ರೂಮ್ ಇದು. ಸೊ ಈ ಸೈಡ್ ಬಾತ್ರೂಮ್ ಇದೆ, ಚೆನ್ನಾಗಿದೆ. ಕಾಫಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಕಾಫಿ. ಟೈಮ್ ಆಲ್ಮೋಸ್ಟ್ 8 o'clock ಆಗ್ತಾ ಇದೆ. ಇವಾಗ ನಾವು ಎಸ್ಟರ್ಡೇ ನಾವು ಹೇಳ್ದಂಗೆ ಇಲ್ಲಿ ಅಡ್ವೆಂಚರಸ್ ಗೇಮ್ಸ್ ಇದೆ 2-3, ಬರ್ಮಾ ಬ್ರಿಡ್ಜ್, ರೋಪ್ ವಾಕು ವಿತ್ ಜಿಪ್ ಲೈನ್, ಆ 3 ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಟೆಂಗಲ್ ಡ್ರೈವ್ ಅಲ್ಲಿ ಟೋಟಲಿ ಅಡ್ವೆಂಚರ್ಸ್ ಗೇಮ್ 4 ಇದೆ. ಒಂದು ಜಿಪ್ ಲೈನು, ಇನ್ನೊಂದು ಪೆಡಲ್ ವಾಕು, ರೋಪ್ ವಾಕು ಮತ್ತೆ ಬರ್ಮಾ ಬ್ರಿಡ್ಜ್. ಸೊ ನಾನು ಫುಲ್ಲಿ ಎಕ್ಸೈಟ್ ಆಗಿದ್ದೀನಿ ಹೋಗಾಡಕ್ಕೆ. ಜಿಪ್ ಲೈನು ನಂದು ಇದು ಸೆಕೆಂಡ್ ಟೈಮ್ ಆಡ್ತಾ ಇರೋದು. ಪ್ರೀವಿಯಸ್ಲಿ ಒಂದು 4 years ಬ್ಯಾಕ್ ಆಡಿದ್ದೆ, ಬಟ್ ನಂಗೆ ಇದು ಮತ್ತೆ ಫ್ರೆಶ್ ಅನಿಸ್ತಾ ಇದೆ, ಹೊಸದಾಗಿ ಹೋಗ್ತಾ ಇರಂಗಿದೆ. ಸೊ ಇದೊಂದು 100 meters ಇರ್ಬೋದು ಇದು ಜಿಪ್ ಲೈನು, ಚೆನ್ನಾಗಿದೆ. ಹೋಗೋಣ ಬನ್ನಿ. ಮುಗಿಸ್ದೆ, ಲಾಸ್ಟ್ ಬಂದೆ, ಚೆನ್ನಾಗಿತ್ತು. ಅದು ಸ್ವಲ್ಪ ನನಗೆ ಭಯ ಆಯ್ತು ಫಸ್ಟ್ ಟೈಮ್ ಅಂತ ಅಷ್ಟೇನೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ನನಗೆ ಸ್ವಲ್ಪ ರೋಪ್ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಭಯ ಅನಿಸ್ತು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಹೋಗ್ತಾ ಅದು ಚೆನ್ನಾಗಿ ಅನಿಸ್ತು ನನಗೆ. ಇಲ್ಲಿ ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಅಲ್ದಲೆ ಔಟ್ಡೋರ್ಗೆ ಶಟಲ್, ಕ್ರಿಕೆಟ್ ಮತ್ತೆ ವಾಲಿಬಾಲ್ ಇದೆ. ಈ ಕಡೆ ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ, ಅಲ್ಲಿ ಆಟ ಆಡ್ಕೊಳ್ಬಹುದು. ಪ್ಲಸ್ ಈ ಇಂಡೋರ್ಗೆ ಕ್ಯಾರಮ್ ಇದೆ. ಸೊ ಚೆನ್ನಾಗಿದೆ, ಬಂದ್ರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಇದು. ಈಗ ನಾವು ಹೋಗಿ ಜಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಬರ್ತೀವಿ. ಬ್ರೇಕ್ಫಾಸ್ಟ್ ಅಲ್ಲಿ ಏನೇನು ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ.
ನೀರು ದೋಸೆ ಚಟ್ನಿ ಮತ್ತು ಶಾವಿಗೆ ಉಪ್ಪಿಟ್ಟಿದೆ. ಟೇಸ್ಟ್ ಆಲ್ರೆಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಅಥೆಂಟಿಕ್ ಮಲೆನಾಡು ಟೇಸ್ಟ್ ಇದೆ ನೀರು ದೋಸೆ ಎಲ್ಲ. ಇಲ್ಲಿ ಬಂದರೆ ಸಾಕಷ್ಟು ಪ್ಲೇಸಸ್ ಎಲ್ಲ ನೋಡ್ಬೋದು. ಲೈಕ್ ಪಾಪ್ಯುಲರ್ ಪ್ಲೇಸಸ್ ಬಿಟ್ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತ ಬಂದರೆ ರಂಗನ ಬೆಟ್ಟ ಅಂತ ಇದೆ. ಒನ್ ಆಫ್ ದ ಸೀನಿಕ್ ಹಿಲ್, ಅದು ಸಹ ತುಂಬ ಚೆನ್ನಾಗಿದೆ. ನಾವು ವಿಸಿಟ್ ಮಾಡಿದ್ವಿ ಅದನ್ನು ಸಹ. ಅದಲ್ಲದೆ ಮತ್ತು ಇಲೆಹೊಳೆ ಅಂತ ಒಂದು ವಾಟರ್ಫಾಲ್ಸ್ ಇದೆ, ಅಲ್ಲೂ ಸಹ ತುಂಬ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನೀವು ಹೋಗಿ ನೀವು ಸ್ಪೆಂಡ್ ಮಾಡ್ಬೋದು ಟೈಮೆಲ್ಲ. ಅಷ್ಟೇ ಅಲ್ಲ, ಈ ಕಡೆ ಶೂಟಿಂಗ್ ಗುಡ್ಡ ಅಂತ ಇದೆ, ಮತ್ತು ಶೂಟಿಂಗ್ ಸ್ಪಾಟ್ ಅಂತ ಇದೆ. ತುಂಬ ಹತ್ತಿರದಲ್ಲೇ ಇನ್ ದ ವಿಸಿನಿಟಿ ಆಫ್ ಲೈಕ್ 5 to 10 ಕಿಲೋಮೀಟರ್ಸಲ್ಲಿ ನಿಮಗೆ ತುಂಬ ಪ್ಲೇಸಸ್ ಸಹ ಸಿಗುತ್ತೆ ಇಲ್ಲಿ ಬಂದರೆ. Jungle Trails 4 sharing room will cost you 1,800 rupees per person, which includes all food like 3 times food with snacks with adventurous activities. ಹಾಗೇನೆ ಈ ವಿಲ್ಲಾ ಒಳಗಡೆ ಇರೋಂಥ ಕಪಲ್ ರೂಮ್ಸ್ ವಿಲ್ ಕಾಸ್ಟ್ ಯು 2,200 rupees per person, ಅಗೇನ್ ವಿಚ್ ಇನ್ಕ್ಲೂಡ್ಸ್ 3 times ಫುಡ್, ಸ್ನ್ಯಾಕ್ಸ್ ಮತ್ತು ಅಡ್ವೆಂಚರಸ್ ಆಕ್ಟಿವಿಟೀಸ್ ಎಲ್ಲ ಸೇರಿ ಇಷ್ಟ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಇಲ್ಲಿ ತೆಗೆದಿರಂದ್ರೆ ಅಮೇಸಿಂಗ್ ಪಿಕ್ಚರ್ಸ್ ಎಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ನಾಟ್ ಜಸ್ಟ್ ದ್ಯಾಟ್, ನಾವು ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಹೋಪ್ ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿ ಆರ್ ಸೈನಿಂಗ್ ಆಫ್ ಫ್ರಮ್ ಐ ಆಮ್ ನಾಟ್ ಫ್ರೀ ಅಟ್ ಜಂಗಲ್ ಟ್ರೈಲ್ಸ್ ಚಿಕ್ಕಮಂಗ್ಳೂರ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.